ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಪ್ರಕರಣ ಎಲ್ಲೋ ಒಂದ್ ಕಡೆ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ವಾಟ್ ಯು ಸೇ? ಸಿ ಐ ಆಮ್ ನಾಟ್ ಶೂರ್ ವಾಟ್ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ಆದರೆ ಹಿಂಗೆ ಅವಾಚಕವಾಗಿ ಬೈದಾಗ ಸಮಾಜ ಏನ್ ಮಾಡ್ಬೇಕು ಸರ್? ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಕೇಳಿಯಪ್ಪ, ಒಂದು ಮುಗಿಯೋದಿಲ್ಲ ಆಗ್ಲಿ ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂತ ಒಬ್ಬ ಶಾಸಕ ಇಂಥ ಮಾತುಗಳು ಆಡಿದ್ರೆ ಏನ್ ಮಾಡ್ಬೇಕು? ಕಾನೂನಲ್ಲಿ ಕೆಲವು ಏನೋ ಮಾನದಂಡಗಳಿವೆ, ಅದು ಕಾನೂನನ್ನು ಪಾಲಿಸಬಾರ್ದ ನಾವು? ವಾಟ್ ಎವರ್ ಇಟ್ ಇಸ್. ಸತೀಶ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಯಾರೇ ಹೇಳಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಇದು ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಪೊಲೀಸರು. ನೋಡ್ರಿ, ಇವರೇ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ, ರಾಜ್ಯದ ಪೊಲಿಟಿಕ್ಸ್ ನಲ್ಲಿ ಎಷ್ಟು ಗಮನ ಕೊಡ್ತಾರೆ, ಅದರ ಅರ್ಧಷ್ಟು ಗಮನ ಕೇಂದ್ರ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಕೇಂದ್ರದಲ್ಲಿ ಆಗ್ತಾ ಇರುವಂತ ನಮ್ಗೆ ಅನ್ಯಾಯದ ಬಗ್ಗೆ ಗಮನ ಕೊಟ್ರೆ ಅಟ್ಲೀಸ್ಟ್ ನಮ್ದು ಏನಾದ್ರೂ ಕರ್ನಾಟಕದ ಅಭಿವೃದ್ಧಿಯನ್ನ ಆಗುತ್ತೆ. ಜೋಶಿ ಅವರು ಕೇಂದ್ರ ಸಚಿವರು, ಒಂದ್ ಸರಿಯಾನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದೀರಾ? ಬರೇ ಬೆಂಕಿ ಹಚ್ಚ ಕೆಲಸ, ಅಷ್ಟು ಸೀನಿಯರ್ ಆಗ್ಬಿಟ್ಟು ಕೂಡ ಈ ಹೆಂಗ್ರಿ ಎನ್ಕೌಂಟರ್ ಆಗುತ್ತೆ? ಆಗಕ್ಕೆ ಸಾಧ್ಯನಾ? ಇದು UP ಬಿಹಾರ್ ಏನಪ್ಪ? ಬಿಜೆಪಿ ರೂಲ್ಡ್ ಸ್ಟೇಟ್ ಏನ್ರಿ ಇದು ಸಂವಿಧಾನದ ಮಹತ್ವ ಕೊಡುವಂತ ರಾಜ್ಯ. ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಮುಂದಿಟ್ಕೊಂಡು ಅವ್ರ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಅವ್ರ ಹೆಸರಲ್ಲಿ ಬಂದಂತ ಸರ್ಕಾರ ಇದು. UP, ಮಧ್ಯಪ್ರದೇಶ, ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಜೋಶಿ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್.